ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಬಳೆಯ ಸಂದೇಶ. ಮನುಷ್ಯನಿಗೆ ಅಹಂಕಾರ, ಸನ್ಯಾಸಿಗಳಿಗೆ, ಸಾಧಕರಿಗೆ ಅಭಿಮಾನ, ಇವೆರಡೂ ಬಹಳ ಕೆಟ್ಟದ್ದು. ಅಹಂಕಾರ ಬಂದ್ರೆ ಮನುಷ್ಯ ಸರ್ವನಾಶ ಆಗ್ತಾನಂತ ಹೇಳ್ತಾರ. ರಾವಣಂದು ಉದಾಹರಣೆ ಇದರಲ್ಲಿ ನಮಗ ವಿಶೇಷವಾಗಿ ಕೊಡ್ತಾ ಇರ್ತಾರ. ಅಹಂಕಾರ ಯಾವುದೇ ರೂಪಕ್ಕಾಗಿ ಮನುಷ್ಯ ಬರಬಾರದು. ಅಭಿಮಾನ ಕೂಡ ಸನ್ಯಾಸಿಗಳಾಗ್ಲಿ, ಸಾಧಕರಾಗ್ಲಿ, ಅಧ್ಯಾತ್ಮ ಮಾರ್ಗದಲ್ಲಿ ನಡೆಯುವವರಾಗ್ಲಿ ಯಾವುದಕ್ಕೂ ಅಭಿಮಾನ ಪಡ್ಲಾರ್ದಂಗ ಸರಳ ಸಹಜವಾಗಿರ್ತಕ್ಕಂಥ ಜೀವನ ಇರಬೇಕು ಅಂತ ಹೇಳಿ ಗೀತೆ ಒಳಗೆ ಪರಮಾತ್ಮ ಹೇಳಿದ್ದು. ಮಹಾಭಾರತದ ಒಂದು ಘಟನೆ ಇದಕ್ಕೆ ಒಳ್ಳೆ ಒಂದು ಉತ್ತರ. ಒಮ್ಮೆ ಶ್ರೀಕೃಷ್ಣ ಪರಮಾತ್ಮ ಕೂತಾಗ ಗರುಡ ಪಕ್ಷಿ ಬಂದು ಕೇಳ್ತದ, ವಿಷ್ಣು ವಾಹನ ಗರುಡ, ಮಹಾವಿಷ್ಣು ವಾಹನ, ನನ್ನಷ್ಟು ವೇಗವಾಗಿ ಓಡತಕ್ಕಂಥವ್ರು ಜಗತ್ತಿನಲ್ಲಿ ಯಾರಾದರೂ ಇದ್ದಾರಾ? ನನ್ನಷ್ಟು ಸ್ಪೀಡ್ ಹೋಗೋರು ಯಾರೂ ಇಲ್ಲ. ನಾನು ಮಹಾವಿಷ್ಣುನ ಕರ್ಕೊಂಡು ಎಲ್ಲ ಕಡೆ ಕ್ಷಣಾರ್ಧದಲ್ಲಿ ಹೋಗ್ಬಿಡ್ತೀನಿ. ನಾನೇ ನಂಬರ್ 1 ಸ್ಪೀಡ್ ಹೋಗ್ತಕ್ಕಂಥ ಪಕ್ಷಿ ಅಂತೇಳಿ ಅದು ಹೇಳ್ತದಂತ. ಅಲ್ಲೇ ಇದ್ದ ಸುದರ್ಶನ ಚಕ್ರ ಹೇಳ್ತಂತ, ನನ್ನಂತ ಆಯುಧ ಜಗತ್ತಿನಲ್ಲಿ ಯಾವ್ದಾದ್ರು ಇದೆಯಾ? ಯಾವ್ದ್ರನ್ನ ಬೇಕಾದ್ರನ್ನ ಸ್ಮ್ಯಾಶ್ ಮಾಡ್ಬೋದು, ಕಟ್ ಮಾಡ್ಬೋದು, ಏನ್ ಬೇಕಾದ್ ಮಾಡ್ಬೋದು, ಕ್ಷಣಾರ್ಧದಲ್ಲಿ ಮಾಡಿಬಿಡ್ತೀನಿ. ನನ್ನಷ್ಟು ಬಲಶಾಲಿಯಾದಂಥ ಆಯುಧ ಜಗತ್ತಿನಲ್ಲಿ ಇನ್ಯಾವುದನ್ನದ ಅಂತೇಳಿ ಕೃಷ್ಣ ಕೇಳಿದ್ದು. ಅಲ್ಲೇ ಇದ್ದ ಸತ್ಯಭಾಮ ಕೇಳಿದ್ದು, ಪ್ರಭು, ನಂದು ಒಂದು ಪ್ರಶ್ನೆ ಅದ. ನನ್ನಷ್ಟು ಸುಂದರ ಯಾರಿದ್ದಾರೆ ಜಗತ್ತಿನಲ್ಲಿ? ಸೀತಾಮಾತೆ ಕೂಡ ನನ್ನಷ್ಟು ಸುಂದರ ಇರ್ಲಿಕ್ಕಿಲ್ಲ. ನನ್ನ ಸುಂದರತ ಜಗತ್ತಿನಲ್ಲಿ ಇಂಥವ್ರು ನನ್ನಂಥವ್ರು ಯಾರೂ ಇಲ್ಲ. 3 ಮಂದಿ ಪ್ರಶ್ನೆಗಳು ಒಮ್ಮೆಲೆಗೆ ಬಂದಾಗ ಕೃಷ್ಣಗ ಈ 3 ಮಂದಿಗೆ ಉತ್ತರ ಕೂಡ ಒಮ್ಮೆಲೆ ಕೊಡಬೇಕು. ಇವರೆಲ್ಲ ಪಕ್ಕದಲ್ಲೇ ಇದ್ರಂತ. ಇವೆಲ್ಲ ಕಾಲ್ಪನಿಕ ಕಥೆಗಳು, ಯಥಾವತ್ ನೋಡಬಾರ್ದು, ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದು. ಯಾವುದು ಪುರಾಣದಲ್ಲಿದೆ ಅದು ಇದು ಚರ್ಚೆ ಅಲ್ಲ. ಇದ್ರದ್ದು ಮೇನ್ ಉದ್ದೇಶ ಮನುಷ್ಯಗ ಅಹಂಕಾರ, ಅಭಿಮಾನ ಇರಬಾರ್ದು ಅಂತ ಹೇಳಲಿಕ್ಕೆ ಇವೆಲ್ಲ ಕಥೆಗಳು ನಮ್ಮ ಹಿರಿಯರು ಮಾಡಿರಬಹುದು. ಆವಾಗ ಕೃಷ್ಣ ಹೇಳ್ತಾನ ಗರುಡ ಪಕ್ಷಿಗೆ, ದೂರ 7 ಸಮುದ್ರ ದಾಟಿ ಒಂದು ಗುಹೆಯಲ್ಲಿ ಆಂಜನೇಯ ಧ್ಯಾನಕ್ಕೆ ಕೂತಿದ್ದಾನ. ಹನುಮ, ಹೋಗು, ನೀನು ಸೀದಾ ಅಲ್ಲಿಗೆ ಹೋಗಿ ದ್ವಾರಕೆ ಒಳಗ ನಿನ್ನ ರಾಮಚಂದ್ರ ಪ್ರಭು ಸೀತಾಮಾತಾ ಇದ್ದಾರ, ನಿನ್ನ ಕರೀತಾ ಇದ್ದಾರ, ಬಾ ಅಂತ ಹೇಳು. ಸರಿ, ಬಹಳ ಫಾಸ್ಟ್ ಹೋಗ್ಬಿಡ್ತಾನ. ಹೋಗಲ್ಲಿ ಹೇಳ್ಬಿಡ್ತಾರ. ಆಂಜನೇಯ ಹೇಳ್ತಾನ, ಗರುಡ, ದ್ವಾರಕೆ ಒಳಗ ಸೀತಾಮಾತೆ ಮತ್ತು ರಾಮದೇವರು ಇದ್ದಾರ, ನಿಮಗ್ ಕರೀತಾ ಇದ್ದಾರ, ಬರಬೇಕು ಅಂತ ಹೇಳಿ. ಸರಿ ಅಂತ ಹೇಳಿಬಿಡ್ತಾನ. ಆತ ಬಂದ್ಬಿಡ್ತಾನ ಹನುಮನ್ ದೇವ್ರು. ಹನುಮ ಬಂದು ನೋಡ್ತಾನ, ಕೃಷ್ಣ ಹತ್ರ ಕೂಡ್ತಾನ ಮಾತಾಡ್ತಾ ಅಂತ ಗುರುತು. ಎಷ್ಟೋ ಹೊತ್ತಾದ ನಂತರ ಗರುಡ ಬರ್ತಾನ ಅಲ್ಲಿ. ಗರುಡಗ ಆಶ್ಚರ್ಯ, ನಾನು ಇದೇ ವ್ಯಕ್ತಿಗಲ್ಲಿ ಹೇಳಿ ಬಂದಿದ್ದೆ, ಇವ್ರು ಯಾವಾಗ ಬಂದ್ರು? ಕೃಷ್ಣ ಹೇಳ್ತಾನೆ ಅಂತ ಬಂದು ಬಹಳ ಹೊತ್ತಾಯ್ತು. ಈತ ಮನೋವೇಗದಲ್ಲಿ ಅಂತ ಬರ್ತಾನ. ಗರುಡಗ ಅವಾಗೆ ತನ್ನ ಅಹಂಕಾರ ಇತ್ತು ಅಂತ ಹೇಳಿ ಗುರ್ತಾಗಿ, ಅಯ್ಯೋ ನಾನು ಇಷ್ಟು ಸ್ಪೀಡ್ ಬರ್ಲಕ್ ಸರ್, ಮಿಂಚು ಬಂದಂಗೆ ಬಂದ್ಬಿಡ್ತಾನೆ ಆಯ್ತು. ಅವ್ನು ಗರುಡ ಪಕ್ಷಿ ಎಷ್ಟೋ ಹೊತ್ತಿನ ಮೇಲೆ ಬರ್ತದ, ಅದಕ್ಕಿಂತ ಎಷ್ಟೋ ಸಮಯದ ಮೊದಲ ಏನಪ್ಪಾ ಅಂತಂದ್ರ ಹನುಮನ್ ದೇವರಲ್ಲಿ ಬಂದು ಬಿಟ್ಟಿರ್ತಾರಂತ. ಆತ ಮನೋವೇಗದ್ಲಿಂದ ಬರ್ತಕ್ಕಂಥ ಗರುಡ ಪಕ್ಷಿ ಮನೋವೇಗದ್ಲಿಂದ ಹೋಗೋದಿಲ್ಲ, ಅಷ್ಟು ಸ್ಪೀಡ್ ಬಂತ. ಅವಾಗತ ನಮಸ್ಕಾರ ಮಾಡಿ, ನನ್ನ ಅಹಂಕಾರ ಬಂದಿತ್ತು ಅಂತ ಹೇಳಿ ಗರುಡಗೆ ಗುರ್ತಾಯ್ತು. ಅದಾದ ನಂತರ ಹನುಮನ್ ದೇವರಿಗೆ ಕೃಷ್ಣ ಕೇಳ್ತಾನ, ನನ್ನ ಮನೆ ಅಂತಃಪುರದ ಸುತ್ತ ಚಕ್ರ ತಿರುಗ್ತಾ ಇರ್ತದ, ಸುದರ್ಶನ ಚಕ್ರ, ನಿನಗೆ ಒಳಗೆ ಹೆಂಗ್ ಬಿಡ್ತು? ಅದ್ರ ಜೊತೆ ಯುದ್ಧ ಮಾಡ್ಬೇಕಾಯ್ತೇನೋ ಹನುಮ ಅಂತ ಕೇಳ್ತಾನ. ಇಲ್ಲ ಪ್ರಭು, ನಾನು ನಿಮ್ಮ ದರ್ಶನಕ್ಕಾಗಿ ಬರ್ಲಿಕ್ಕತ್ತಿದ್ದೆ, ಯುದ್ಧ ಮಾಡೋ ಪರಿಸ್ಥಿತಿ ಬಂದಿತ್ತು, ಅದ್ರ ಜೊತೆ ಯುದ್ಧ ಮಾಡಿ ಸಮಯ ಯಾಕೆ ಕಳಿಬೇಕಂತೇಳಿ ಅದನ್ನ ನುಂಗಿನಿ ತೊಗರಿ ಅಂತೇಳಿ ತೆಗೆದು ಬಾಯಾಗ್ಲಿಂತ ಕೊಡ್ತಾನ ಸುದರ್ಶನ ಚಕ್ರ. ಸುದರ್ಶನ ಚಕ್ರ ಕೂಡ ಆಶ್ಚರ್ಯ. ನಾನು ಹನುಮನ್ ದೇವ್ರಿಗೆ ನಿಂದಿರ್ಸ್ಬೇಕಂತ ಹೋದ್ರೆ ಅದನ್ನ ನುಂಗಿಬಿಟ್ಟಿದ್ದ, ಒಳಗಿಟ್ಕೊಂಡಿದ್ದ. ಇಲ್ಲಿ ಬಂದು ಕೃಷ್ಣನೇದ್ರ ಬಾಯಾಗ್ಲಿಂದ ತೆಗೆದು ನಾನು ಒಗದ್ಬಿಟ್ಟ ತೆಳಗಂತ. ಆ ಸುದರ್ಶನ ಚಕ್ರ ಕೂಡ ತನ್ನ ಬಲ ಏನೂ ಇಲ್ಲ ಅಂತ ಕ್ಲಿಯರ್ ಆಯ್ತು. ಅದಾದ್ಮೇಲೆ ಅಲ್ಲೇ ನಿಂತಂತ ಸತ್ಯಭಾಮ, ಈಕಿ ಯಾರು ಗುರ್ತದೇನೋ, ನಿಮ್ ಸೀತಾ ಇದ್ದಂಗಿದ್ದಾಳೇನೋ, ತಾಯಿ ಇದ್ದಂಗ. ಅವಾಗ ಹನುಮ ಹೇಳ್ತಾನ, ನಮ್ಮ ತಾಯಿಯ ಪಾದದಷ್ಟು ಸಹಿತೆ ಈ ಸತ್ಯಭಾಮನ ಹತ್ರ ಮಾತೆ ಹತ್ರ ಕಳೆ ಇಲ್ಲ. ನಮ್ಮ ತಾಯಿ ಸೀತಾಮಾತೆಯಲ್ಲಿ ಈಕೆಯಲ್ಲಿ ಪ್ರಭು ಯಾಕೆ ಹೋಲಿಸ್ತೀರಿ ನಮ್ಮ ತಾಯಿಗೆ ಯಾರನ್ನಂದ್ರ ಅವ್ರನ್ನೇ ಅಂತ ಹೇಳಿ
ಹೇಳ್ಬಿಡ್ತಾನ ಹನುಮಮ್ಮ, ನಿರ್ಭಯವಾಗಿ ಹೇಳ್ಬಿಡ್ತಾನ. ಅವಾಗ ಸತ್ಯಭಾಮಂದು ಸಹಿತ ಅಹಂಕಾರ ಕಡಿಮೆ ಆಗ್ತದೆ. ಸೀತಾ ಮಾತನ್ನ ಹೋಲಿಸ್ಲಿಕ್ಕೆ ಹೋಗಿದ್ದೆ ನಾನು ಅಂತೇಳಿ. ಸತ್ಯಭಾಮಂದು ಅಹಂಕಾರ ಕಮ್ಮಾಯ್ತು, ಇವ್ರದ್ದು ಕಮ್ಮಾಯ್ತು, ಸುದರ್ಶನಂದು, ಗರುಡಂದು, 3 ಮಂದಿದ ಅಹಂಕಾರ ಒಂದೇ ಘಟನೆಯಲ್ಲಿ ಇದು ಮಾಡಿಬಿಟ್ಟ ಕೃಷ್ಣ. ನೋಡ್ರಿ, ಈ ಕತೆ ವಾಸ್ತವಿಕ ಹೆಚ್ಚು ಮನುಷ್ಯನಲ್ಲಿ ನಾನು ಮಾಡಿದ್ದೆ ಎಂಬ ಅಹಂಕಾರಕ್ಕೆ ನಾವು ಎಲ್ಲರೂ ಕಲ್ತು ಮಾಡೋಣ, ಈ ಭಾವನೆ ಬರಬೇಕು. ಇದು ಅಧ್ಯಾತ್ಮಕ್ಕೂ ಒಳ್ಳೆಯದು, ಸಹಜವಾಗಿ ನಮಗೂ ಒಳ್ಳೆಯದು. ನಾನು ಅಂತಕ್ಕಂಥ ಅಹಂಕಾರ ಎಲ್ಲಿ ಬರ್ತದೋ ಅಲ್ಲಿ ಮನುಷ್ಯನ ಕಿಮ್ಮತ್ ಕಡಿಮೆಯಾಗಿ ಹೋಗ್ಬಿಡುದು. ಇದೆಲ್ಲ ನಾನೇ ಮಾಡೀನ್ರಿ ಅಂತೇಳಿ 4-6 ಸಲ ಹೇಳಿಬಿಟ್ರಂದ್ರ ಎದುರಿದ್ದ ವ್ಯಕ್ತಿ ನಮ್ಮನ್ನ ಬಹಳ ಕಮ್ಮಿ ತಿಳ್ಕೊತಾನೆ. ಎಷ್ಟು ಅಹಂಕಾರಿ ಇದ್ದಾನೆ ಈ ಮನುಷ್ಯ ಅಂತೇಳಿ. ಇಲ್ಲರಿ, ಪ್ರಭು ಇಚ್ಛಾ, ನಾವೇನ್ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲರ ಕಲ್ತರ ಆಗ್ಯದ ಈ ಕೆಲಸ ಅಂತ ಹೇಳಿ ಎಲ್ಲರಿಗೂ ಇಷ್ಟ ಅದ್ರದ್ದು ಶ್ರೇಯಸ್ ಕೊಟ್ರ ಅದು ಆನಂದನೇ ಬೇರೆ ಇರ್ತದ. ಅಯ್ಯೋ ಮಹಾನ್ ಭಾವರು ಪಾಪ ಎಲ್ಲ ತಾವು ಮಾಡಿ ನಮ್ಗೆಲ್ಲ ಸುಮ್ಮನೆ ಹಿಂದಿದ್ದವ್ರಿಗೆ ಸದ್ಯ ಇದು ಕೊಡ್ಲಿಕ್ಕತ್ತಾರ ಅಂತ ಹೇಳಿ ಎಲ್ಲರಿಗೂ ಅದೊಂದು ರೀತಿ ಮರ್ಯಾದೆ ಹೆಚ್ಚಾಗ್ತದೆ ನಮ್ದು. ಇದು ನಾವು ಜೀವನದಲ್ಲಿ ಕಲ್ಕೊಳ್ಬೇಕು. ಇದನ್ನೇ ಶಂಕರ ಭಗವತ್ಪಾದರು ನಮಗ 1200 ವರ್ಷದ ಕೆಳಗ ಈ ಒಂದು ಸಾಮಾನ್ಯ ಪದ್ಯದಲ್ಲಿ, ಸಮಾಜದಲ್ಲಿ ಪರಿಸ್ಥಿತಿ ಇದೆ ಅಂತ ಅವ್ರಿಗೆ ಗುರುತಿದ್ದು ಪದ್ಯ ರೂಪದಲ್ಲಿ ಮಾಡಿದ್ದಾರೆ. ನಹಿ ನೈರಕ್ಷತೆ ಡುಕುರುಂಕರಣೆ ಭಜ್ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಪುನರಪಿ ಜನನಂ ಪುನರಪಿ ಮರಣಂ ಜನರೇಶಯನಂ ಇಹ ಸಂಸಾರೇ ಬಹುದುಸ್ಸಾರೆ ಮಾ ಕುರು ಧನ ಜನ ಯೌವನ ಗರ್ವಂ. ಗರ್ವ ಅಂತೇಳಿ ಅಲ್ಲಿ ಶಬ್ದನ ತಗೊಂಡಿದ್ದಾರೆ. ಮಾ ಕುರು ಧನ ಜನ ಯೌವನ ಗರ್ವಂ ಕಾಲಂ ಹರತಿ ನಿಮಿಷಾತ್ ಸರ್ವಂ. ಒಂದು ನಿಮಿಷದಲ್ಲಿ ಕಾಲ ಎಲ್ಲ ಮಾಡ್ತಾರೆ. ಧನಂ ಮೇರು ತುಲ್ಯಂ ತತಕ್ಕಿಂ ಪರ್ವದ್ದಷ್ಟು ಕೂಡ ಮೇರು, ಪರ್ವದ್ದಷ್ಟು ಧನ ಇತ್ತು ನಿನ್ನ ಹತ್ರ, ಏನ್ ಮಾಡ್ತಿ ಮುಂದೆ ಅದರಲ್ಲಿಂತ ಉತ್ತರ ಇಲ್ಲ. ಇದು ನಮ್ಮ ಸಂತರು, ಇವರು ಎಲ್ಲರಿಗೆ ಕಾಲಕ್ಕೆ ಎಲ್ಲ ಸಂತರು ಎಚ್ಚರಿಕೆ ಕೊಡ್ತಾ ಇರ್ತಾರೆ. ನಾವು ಅದ್ರ ಕಡೆ ಗಮನ ಹರಿಸ್ಬೇಕು. ಸರಳ ಸಹಜವಾಗಿ ಜೀವನ ಮಾಡ್ಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಬೇಕು. ಎಷ್ಟು ತುಂಗೆ ನದಿ ತುಂಬಿ ಬಂದಾಗ ಬಗ್ತದ, ಮತ್ತೆ ನದಿ ಹೋದ ನಂತರ ಎದ್ ನಿಂದಿರ್ತದ. ಅದೇ ಒಂದು ಕಟ್ಟಿಗೆ ಶಟದ ಎದುರು ನಿಂದಿರ್ತದ, ಕಿತ್ಕೊಂಡು ಸಮುದ್ರಕ್ಕೆ ಹೋಗ್ಬಿಡ್ತದ. ನಮ್ಮ ಜೀವನ ಹಾಗಾಗ್ಬಾರ್ದು. ಎಷ್ಟು ನಮ್ರತಲ್ಲಿ ನಿಂತಿರ್ತೀವೋ, ಎಷ್ಟು ಸಹಜ ಸರಳವಾಗಿರ್ತೀವೋ ಅಷ್ಟು ನಮ್ಮ ಕಿಮ್ಮತ್ ಜಾಸ್ತಿ ಆಗ್ತದೆ. ಜನರು ನಮ್ಮನ್ನು ಮರ್ಯಾದೆ ಕೊಡ್ತಾರೆ. ಭಾರತ್ ಮಾತಾಗೆ ಜೈ. ಎಲ್ಲರಿಗೂ ನಮಸ್ಕಾರ.